ಇದು ಆಲ್ರೆಡಿ ಡಿಸಿ ಎಡಿಸಿ ಕಳಿಸಿದ್ರು. ಆಲ್ಗಿಮಡಿ ರೈತರಿಗೆ ಆಲ್ಗಿಮಡಿ ರೈತರಿಗೆ ನ್ಯಾಯ ಸಿಗಬೇಕು. ಆಲ್ಗಿಮಡಿ ರೈತರಿಗೆ ನ್ಯಾಯ ಸಿಗಬೇಕು. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವತಿಯಿಂದ ಆಲ್ಗಿಮಡಿ ರೈತರಿಗೆ ಅನ್ಯಾಯವಾಗಿದೆ. ಅದಕ್ಕೆ ನೀವು ದೊರಕಿಸಿಕೊಡಬೇಕು ಡಿಸಿ ಅವರೇ. ಆಲ್ಗಿಮಡಿ ರೈತರಿಗೆ ಅನ್ಯಾಯವಾಗಿದೆ. ನಮಗೆ ನೀವು ದೊರಕಿಸಿಕೊಡಬೇಕು ಡಿಸಿ ಸಾಹೇಬ್ರೆ. ಆಲ್ಗಿಮಡಿ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು. ನೀವು ನ್ಯಾಯ ದೊರಕಿಸಿಕೊಡಿ ಡಿಸಿ ಸಾಹೇಬ್ರೆ. ಆಲ್ಗಿಮಡಿ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು. ನೀವು ದೊರಕಿಸಿಕೊಡಿ ಡಿಸಿ ಸಾಹೇಬ್ರೆ. ಈ ಥರ ಮಾಡೋದು ಹತ್ತು ಇಂಜಿನಿಯರ್ ತಲೆ ಕೊಟ್ಟಿರ್ತಾರ ಕೊಟ್ಟಿರ್ತಾರಪ್ಪ ಆದರೂ ಭಯಂಕರ ಇನ್ನೊಂದು ನಡುವ ಇನ್ನೊಂದು ಹಾಕ್ಕೊಟ್ಟಿರ್ತೀನಿ ಅವೆಲ್ಲ ಇಲ್ಲಿ ಸೆಂಟ್ರ್ ಎಲ್ಲ ಆಗ್ತಾರೆ ಅಲ್ಲಿ ಆಕಾಶ ಸೆಂಟ್ರ್ ಅಲ್ಲ ಎಲ್ಲ ಸರಿ ಬಡಗಿ ಡಿಸಿ ಸಾಹೇಬ್ರೆ ನಮಗೆ ನ್ಯಾಯ ದೊರಕಿಸಿಕೊಡಲಿ. ಆಲ್ಗಿಮಡಿ ರೈತರಿಗೆ ಜಯವಾಗಲಿ. ಆಲ್ಗಿಮಡಿ ರೈತರಿಗೆ ಇವರೆಲ್ಲ ಮಸ್ತಿ ಬಂದಿದ್ದಾರೆ ಅಲ್ಲೂ ತಪ್ಪನ ಪಿಲ್ಲರ್ ಹಾಕಿ ನೀರನ್ನು ಏನು ಮೊದಲಿಂದ ನೀರು ಬರ್ತಾ ಇತ್ತು ಅಲ್ಲೇ ಬಿಡ್ತವೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೇನೆಂದರು ನಮ್ಮ ಪೂರ್ವಜರು ಸಹ ಅಲ್ಲಿ ಮೊದಲಿನಿಂದ ಗೋಮಾಳವಿತ್ತು, ಅಲ್ಲಿ ದನಕರಗಳನ್ನು ಮೇಯಿಸಲು ಹೋಗ್ತಿದ್ದರು. ಆದ ಕಾರಣ ನಮಗೂ ದಾರಿ ಬಿಡಕೊಡಬೇಕಂತೂ ನಾವು ಎಷ್ಟೇ ಮನವಿ ಮಾಡಿಕೊಂಡರೂ ಅವರು ಕೇಳ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ. ಆದ ಕಾರಣ ನಮ್ಮ ಸಂಸದರ ಕಡೆ ಹೋಗಿ ನಾವು ಮನವಿ ನೀಡಿದರು. ಸಂಸದರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು. ಜಿಲ್ಲಾಧಿಕಾರಿಗಳು ಇನ್ನೂವರೆಗೆ ಯಾವುದೇ ತರ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದ ಸುಧಾಕರ್ ಸರ್ ಕಡೆ ಹೋಗಿ ಮನವಿ ನೀಡಿದ್ವು. ಅವರು ಸಹ ಕುಲಸಚಿವರಿಗೆ ಒಂದು ಪತ್ರವನ್ನು ನೀಡಿ ಅವರಿಗೆ ನ್ಯಾಯ ಒದಗಿಸಿಕೊಡುವಂತ ಪತ್ರವನ್ನು ನೀಡಿದರು. ಆದ್ರೂ ಇನ್ನೂವರು ಕುಲಸಚಿವರು ಇನ್ನೂವರೆಗೂ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಮತ್ತು ಈಗ ಅಲ್ಲಿಯ ಯೂನಿವರ್ಸಿಟಿ ಇಂಜಿನಿಯರ್ಗಳು ಬಂದು ನಾವು ಇನ್ನು 8 ದಿನದಲ್ಲಿ ಈ ದಾರಿಯನ್ನು ಬಂದ್ ಮಾಡುತ್ತೇವೆ, ನೀವು ನಿಮ್ಮ ಮುಂದಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಿರಿ ಅಂತ ರೈತರಿಗೆ ಅಂಜಿಕೆ ಬೆದರಿಕೆಯನ್ನು ಹಾಕುತ್ತಾ ಇದ್ದಾರೆ. ಆದ ಕಾರಣ ನ್ಯಾಯ ಒದಗಿಸಿ ಕೊಡಬೇಕೆಂದು ನಾವು ಈಗ ಜಿಲ್ಲಾಧಿಕಾರಿ ಕಡೆ ಬಂದಿದ್ದೇವೆ. ನಾಗಪ್ಪ ಪಾಟೀಲ್.